ನೋಡಿ, ಈ ರಾಜಕೀಯ ಅನ್ನೋದೇ ಹಾಗೆ. ಆಪ್ತ ಮಿತ್ರರೇ ಇಲ್ಲಿ ಯಾವಾಗ ಬೇಕಿದ್ರೂ ಶತ್ರುಗಳಾಗ್ಬಿಡ್ಬೋದು. ಹಾಗೆಯೇ ದುಶ್ಮನ್ಗಳೇ ಇಲ್ಲಿ ಕುಚುಕು ಗೆಳೆಯ ಕೂಡ ಆಗ್ಬಿಡ್ಬೋದು. ನಿಜಕ್ಕೂ ಸಿದ್ದರಾಮಯ್ಯ DKಶಿ ಅವರನ್ನ ಹತ್ತಿರದಿಂದ ಬಲ್ಲವರೇ ಹೇಳೋ ಹಾಗೆ ಈ ಇಬ್ಬರಲ್ಲೂ ಕೂಡ ಈ ವಿಚಾರದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅದೆಂದೋ CM ವಿರುದ್ಧವೇ ತೊಡೆತಟ್ಟಿದವರು ಇವತ್ತು ಸಿದ್ದರಾಮಯ್ಯ ಅವರ ಎಡಬಲದಲ್ಲಿದ್ದಾರೆ. ಆದರೆ DKಶಿ ಅವರ ವಿಚಾರದಲ್ಲಿ ಮಾತ್ರ ಈ ದುಶ್ಮನ್ ದೋಸ್ತ್ ಬನ ಅನ್ನೋ ಸೀನ್ ನಡೀಲಿಲ್ಲ ಅಂತ ಹೇಳ್ತಾರೆ. ಹೊರಗಿನಿಂದ ಬಂದರೂ ಒಳಗಿನವರೇ ಆಗಿದ್ದ ಹೇಗೆ CM, ಎದುರಾಗಿ ನಿಂತವರ ಒಲಿಸಿಕೊಂಡಿದ್ದ ಹೇಗೆ ಸಿದ್ದರಾಮಯ್ಯ. ಕಾಂಗ್ರೆಸ್ ಒಳಮನೆಯಲ್ಲಿ ನಡೆದಿರುವ ದೊಡ್ಡ ಚರ್ಚೆ ಅಂದರೆ ಅದು CM ಬದಲಾವಣೆ ಆಗ್ತಾರಾ ಅನ್ನೋದು. ಇನ್ನೇನು ಮುಂದಿನ ತಿಂಗಳಿಗೆ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಿದ್ದು ಬದಲಾವಣೆ ಆಗಲೇಬೇಕು ಅಂತ DKಶಿ ಪಟ್ಟು ಹಿಡಿದಿರೋದನ್ನು ಗುಟ್ಟಾಗಿ ಉಳಿದಿಲ್ಲ. ಒಂದಲ್ಲ ಎರಡಲ್ಲ 4-5 ಬಾರಿ ಹೈಕಮಾಂಡ್ ಭೇಟಿಗೆ ಎಡತಾಕಿರೋ DKಶಿ ಹೋದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ಬರಿಗೈಲೇ ವಾಪಸ್ ಆಗ್ತಿದ್ದಾರೆ. ಇದರ ನಡುವೆ ಹಸ್ತಪಾಳಯದಲ್ಲಿ ನಿಜಕ್ಕೂ ಬದಲಾವಣೆ ಅಂತ ಆದರೆ ಅದು ಶಾಸಕರ ತಲೆ ಎಣಿಕೆ ಬಲದ ಮೇಲೆಯೇ ಆಗಬೇಕು ಅನ್ನೋ ಗಟ್ಟಿ ಧ್ವನಿ ಮೊಳಗಿದೆಯಂತೆ. ಈ ನಿಟ್ಟಿನಲ್ಲೇ ಒಳನೋಟದ ಆಪ್ತ ಮೂಲಗಳು ನಂಬರ್ ಗೇಮ್ ನಡೆದ್ರೆ CM DCM ಪರ ನಿಲ್ಲೋರು ಯಾರು ಅನ್ನೋ ಲೆಕ್ಕಾಚಾರಗಳು ತೆರೆಮರೆಯಲ್ಲಿ ನಡೆದಿವೆಯಂತೆ. ಸುದೀರ್ಘ ರಾಜಕೀಯ ಅನುಭವವೇ CMಗೆ ವರವ. ಅದೊಂದು ವಿಚಾರದಲ್ಲಿ DKಶಿ ಎಡವಿ ಬಿಟ್ರ. ಸಿದ್ದರಾಮಯ್ಯನವರನ್ನ ದಶಕಗಳಿಂದ ಹತ್ತಿರದಿಂದ ಕಂಡವರು ಹೇಳುವಂತೆ ಈ ತಲೆ ಎಣಿಕೆ ರಾಜಕೀಯವೆನ್ನೋದು ದೊಡ್ಡ ಸವಾಲೇನೂ ಅಲ್ಲವೇ ಅಲ್ಲ ಅಂತಾರೆ. ಹಾಗೆ ನೋಡಿದ್ರೆ ದಳಪಡೆಯಿಂದ ಕಾಂಗ್ರೆಸ್ಗೆ ಗುಳೆ ಬಂದವರು ಸಿದ್ದರಾಮಯ್ಯ. ಒಂದಲ್ಲ 2 ಬಾರಿ ಬಹುತೇಕ ಪೂರ್ಣಾವಧಿ ಅಧಿಕಾರ ಅನುಭವಿಸಿದ ಕೀರ್ತಿ ಅವರ ಹೆಗಲ ಮೇಲಿದೆ. ಹಾಗಂತ ಸಿದ್ದರಾಮಯ್ಯರಿಗೇನು ಕಾಂಗ್ರೆಸ್ನಲ್ಲಿ ನಡೆಗೆ ಹೂವಾಸಿದ್ದೇನೂ ಆಗಿರಲಿಲ್ಲ ಅಂತಿದ್ದಾರೆ ಆಪ್ತರು. ರಾಜಕೀಯ ಒಳನೋಟದ ದುರ್ಬಿನ್ನಲ್ಲಿ ಕಂಡಂತೆ ಸಿದ್ದರಾಮಯ್ಯ ವಿರುದ್ಧ 2018ರ ಚುನಾವಣೆ ಬಳಿಕ ಹಿರಿಯ ನಾಯಕ ಪರಮೇಶ್ವರ್ ದುಶ್ಮನ್ ರೀತಿ ತಿರುಗಿ ಬಿದ್ದಿದ್ರು. ಇನ್ನು 2023ರಲ್ಲಿ ಕೋಲಾರ ದೇವನಹಳ್ಳಿ ಟಿಕೆಟ್ ಕೇಳಿದ್ದ ಮುನಿಯಪ್ಪಗೆ 2 ಕಡೆ ಅವಕಾಶ ನಿರಾಕರಿಸಲಾಗಿತ್ತು. ಇದಕ್ಕೆ ಖುದ್ದು ಸಿದ್ದರಾಮಯ್ಯ ಕಾರಣ ಅಂತ ಮುನಿಯಪ್ಪ ಕೂಡ ಕೆರಳಿ ಕೆಂಡವಾಗಿದ್ದು ಸುಳ್ಳಲ್ಲ. ಇನ್ನು ಕೆಲ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ನಡುವೆಯೂ ಶೀತಲ ಸಮರ ನಡೆದಿದ್ದು ಗೌಪ್ಯವಾಗಿಯೇನು ಉಳಿದಿಲ್ಲ. ಆದರೆ ಅಸಲಿ ಮ್ಯಾಟರ್ ಇರೋದೇ ಇಲ್ಲಿ. ಅಂಧಕಾಲದ ದುಶ್ಮನ್ಗಳೇ ಆಗಿದ್ದವರೀಗ CM ಸೇನೆಯ ದಂಡನಾಯಕರೇ ಆಗಿರೋದು ವಿಶೇಷ. ರಾಜಕೀಯವನ್ನೇ ಅರೆದು ಕುಡಿದಿರುವ ಸಿದ್ದರಾಮಯ್ಯ ಹೀಗೆ ತಮ್ಮ ವಿರುದ್ಧ ಧ್ವನಿ ಎತ್ತಿದವರನ್ನೆಲ್ಲ ಸಂಭಾಳಿಸಿದ್ದಾರೆ. ಒಂದೊಮ್ಮೆ ನಾಳೆ ಬದಲಾವಣೆ ಅಂತ ಬಂದರೆ ಅವರೆಲ್ಲ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ತಾರೆ ಅನ್ನೋ ಗಣಿತವಿದೆ. ಎದುರಾಳಿಗಳನ್ನ ಒಲಿಸಿಕೊಂಡಿದ್ದ ಹೇಗೆ ಸಿದ್ದರಾಮಯ್ಯ. ಕಟ್ಟರ್ ಕಾಂಗ್ರೆಸ್ಸಿಗ DKಶಿಗಿರುವ ಸಮಸ್ಯೆ ಏನು? ಸಿದ್ದರಾಮಯ್ಯರ ರಾಜಕೀಯವನ್ನ ಹತ್ತಿರದಿಂದಲೇ ಬಲ್ಲವರು ಹೇಳುವಂತೆ ಎದುರಾಳಿಗಳನ್ನ ಒಲಿಸಿಕೊಳ್ಳೋದು ಒಂದು ಕಲೆ ಅಂತಾರೆ. ಈ ಮೋಡಿಯಲ್ಲಿ CM ಸಿದ್ಧ ಹಸ್ತರು ಅನ್ನೋ ಮಾತುಗಳಿವೆ. ಹೀಗಾಗಿ ಮೂಲ ಕಾಂಗ್ರೆಸ್ಸಿನ ಹಿರಿಯ ನಾಯಕರೇ ಮುನಿಸಿಕೊಂಡ್ರು ಅವರನ್ನೆಲ್ಲ ವಿಶ್ವಾಸಕ್ಕೆ ಪಡೆದು ಇವತ್ತೋರ್ವ ಪರಿಪೂರ್ಣ ನಾಯಕರಾಗಿ ನಿಂತವರು ಸಿದ್ದರಾಮಯ್ಯ ಅಂತಿವೆ ಮೂಲಗಳು. ಆದರೆ ಈ ವಿಚಾರದಲ್ಲಿ DK ಶಿವಕುಮಾರ್ ಮಾತ್ರ ಇನ್ನೂ ಪಳಗಬೇಕು ಅಂತಿದ್ದಾರೆ ಪಂಡಿತರು. DKಶಿ ವಿರುದ್ಧ ರಾಜಣ್ಣಗಿದೆಯಾ ಕೋಪ? ಜಮೀರ್ಗೂ ಬಂಡೆ ವಿರುದ್ಧ ಮುನಿಸಿನ ನೆರಳು. DK ಶಿವಕುಮಾರರನ್ನ ಹೈಕಮಾಂಡ್ ಕಲಿಗಳು ಟ್ರಬಲ್ ಶೂಟರ್ ಅಂತಾನೆ ಕರೀತಾರೆ. ಇಂಥ ರಾಜಕೀಯ ಚಾಣಕ್ಯ ಕೆಲ ವಿಚಾರಗಳಲ್ಲಿನ್ನೂ ಅಪ್ರಬದ್ಧರೇನೋ ಅನ್ನೋ ಚರ್ಚೆಗಳಿವೆ. ಸಿದ್ದರಾಮಯ್ಯರಿಗೆ ಸಲೀಸಾಗಿರುವಷ್ಟು ಎದುರು ಬಿದ್ದವರನ್ನ ಸ್ನೇಹಿತರನ್ನಾಗಿಸೋ ಕಲೆ ಇನ್ನು ಕರಗತವಾಗಿಲ್ಲ ಅನ್ನೋ ಚರ್ಚೆ ಇದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಮಾಜಿ ಸಚಿವ ರಾಜಣ್ಣ DKಶಿ ಹೆಸರೆತ್ತಿದ್ರೆ ಸಾಕು, ಇದ್ಯಾಕೋ ಕಣ್ಣು ಕೆಂಪಗೆ ಮಾಡಿಕೊಳ್ತಾರೆ. ಇತ್ತ ಜಮೀರ್ ಅಹಮದ್ ಜೊತೆ ಬಳ್ಳಾರಿ ರಾಜಕೀಯ ಹೆಸರಿನಲ್ಲಿ ಮುಸುಕಿನ ಗುದ್ದಾಟವಿದೆ ಎನ್ನಲಾಗ್ತದೆ. ಸಾಲದಕ್ಕೆ ಬೆಳಗಾವಿ ರಾಜಕೀಯದ ಹಸ್ತಕ್ಷೇಪ ಹೆಸರಲ್ಲಿ ಸತೀಶ್ ಜಾರಕಿಹೊಳಿ ಜೊತೆಯೂ ಕೋಲ್ಡ್ ವಾರ್ ಇರೋದು ಗಡಿನಾಡಿಗೆಲ್ಲ ಗೊತ್ತಿರೋದೆ. ಹೀಗಾಗಿ ನಾಳೆ ತಲೆ ಎಣಿಕೆ ಅಂತ ಬಂದಾಗ ಯಾರು ಯಾರ ಪರ ಅನ್ನೋದು ಒಂದೆಡೆಯಾದರೆ ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳೂ ಅಲ್ಲ, ಮಿತ್ರರೂ ಅಲ್ಲ ಅನ್ನೋದನ್ನು ಮಾತ್ರ ಸಿದ್ದರಾಮಯ್ಯರಷ್ಟು ಸಲೀಸಾಗಿ ಜೀರ್ಣಿಸಿಕೊಂಡವರಲ್ಲ DKಶಿ ಅನ್ನೋ ಚರ್ಚೆ ಇದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್. ವಿರೋಧಿಗಳನ್ನು ವಿರೋಧದಿಂದಲೇ ಗೆಲ್ಲಬೇಕಂತ ಎಲ್ಲಾದರೂ ಬರೆದಿದೆಯಾ? ಇಲ್ಲ ಅಲ್ವಾ. ವಿರೋಧಿಗಳನ್ನು ವಿಶ್ವಾಸದಿಂದನೂ ಗೆಲ್ಲಬಹುದು.
ಗೆಲ್ಲೋದು ಮುಖ್ಯವೇ ಹೊರತು ಇಲ್ಲಿ ವಿರೋಧಿಗಳನ್ನ ನಾನು ಹೆಂಗೆ ತುಳಿದೆ ಅನ್ನೋದು ಮುಖ್ಯ ಆಗಲ್ಲ. ಎಂಡ್ ಆಫ್ ದ ಡೇ ಗೆದ್ದೋನು ಸೋತೋನು ಸತ್ತ ಅಂತ ಒಂದು ಮಾತಿದೆ. ಸೊ ಎಷ್ಟೇ ಗೆದ್ದರೂ ನಮ್ಮನ್ನು ಸೋಲು ಅನ್ನೋದು ಅದು ನಿಜ ಜೀವನದಲ್ಲೂ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಇದು ಸರಿ ಹೋಗುತ್ತೆ. ಇದು ಏನಂತಂದರೆ ವಿರೋಧಿಗಳನ್ನ ವಿರೋಧದಿಂದನೇ ಗೆಲ್ಲಬೇಕಂತಿಲ್ಲ. ಅದು ರಾಜಕೀಯ ಇರಲಿ, ಯಾರೂ ಕೂಡ ಪರ್ಮನೆಂಟಾಗಿ ಶತ್ರುಗಳು ಅಲ್ಲ, ಯಾರೂ ಕೂಡ ಪರ್ಮನೆಂಟಾಗಿ ಮಿತ್ರರು ಅಲ್ಲ. ಇದು ಕೇವಲ ರಾಜಕೀಯಕ್ಕಷ್ಟೇ ಅಲ್ಲ ವೀಕ್ಷಕರೇ, ಜೀವನದ ಎಲ್ಲ ಆಯಾಮಗಳಿಗೂ ಇದು ಅಪ್ಲೈ ಆಗುತ್ತೆ, ರಾಜಕೀಯಕ್ಕೆ ಅತ್ಯಂತ ಹೆಚ್ಚು ಅಪ್ಲೈ ಆಗುತ್ತೆ. ಸೊ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದುಶ್ಮನ್ಗಳನ್ನು ಮಿತ್ರರಾಗಿಸಿಕೊಂಡ ಪರಿ ಇದೆಯಲ್ಲ, ಅದು ಬೆರಗಾಗಿಸುವಂಥದ್ದು. ಆ್ಯಕ್ಚುಲಿ ನಾಯಕತ್ವದ ಲೀಡರ್ಶಿಪ್ನ ಬ್ಯೂಟಿ ಇರೋದೇ ಅದರಲ್ಲಿ ಅಂತ. ತೊಡೆ ತಟ್ಟಿದವರೇ ಇವತ್ತು ಬಲಗೈ ಬಂಟರಾಗೋದಿದೆಯಲ್ಲ, ಸಾಮಾನ್ಯ ಮಾತಲ್ಲ ಅದು ಅಂತ. ಅದಕ್ಕೆ ಭಾಳ ದೊಡ್ಡ ವ್ಯಕ್ತಿತ್ವದ ಫ್ಲೆಕ್ಸಿಬಿಲಿಟಿ ಬೇಕಾಗತ್ತೆ, ಮನಸ್ಸಿನ ಫ್ಲೆಕ್ಸಿಬಿಲಿಟಿ ಬೇಕಾಗತ್ತೆ, ನಾಯಕತ್ವದ ಫ್ಲೆಕ್ಸಿಬಿಲಿಟಿ ಬೇಕಾಗತ್ತೆ. ಆ ಎಕ್ಸೆಪ್ಟೆನ್ಸ್ ಬರಬೇಕಲ್ಲ. ಇವ್ರು ಯಾವತ್ತೋ ನನ್ನನ್ನು ವಿರೋಧಿಸಿದ್ದ, ಇವ್ನಿಗೆ ಯಾಕೆ ನಾನು ಮಣೆ ಹಾಕಬೇಕು ಅನ್ನೋದನ್ನು ತೆಗೆದು ಬದಿಗಿಟ್ಟು, ಇಲ್ಲ ಈ ಕ್ಷಣಕ್ಕೆ ನನಗೆ ಈ ಕ್ಷಣದ ರಾಜಕೀಯಕ್ಕೆ ನನಗೆ ಈತ ಬೇಕು, ನಾನು ಇವ್ರನ್ನ ಹೀಗೆ ಬಳಸ್ಕೊಳ್ಬಲ್ಲೆ ಅಂತ ಥಿಂಕ್ ಮಾಡೋ ಒಂದು ಕೇಪಬಿಲಿಟಿ ಇದೆಯಲ್ಲ, ಅದು ಸಿದ್ದರಾಮಯ್ಯನವ್ರಿಗಿದೆ ಅಂತ. ಆಕ್ಸೆಪ್ಟೆನ್ಸ್ ಇದೆ ಅಂತ, ವೈಡ್ ಆಕ್ಸೆಪ್ಟೆನ್ಸ್ ಇದೆ. ಸೊ ಈ ಕಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಿಂದುಳಿದ್ರಾ ಅಂತ ಕೆಲವು ರಾಜಕೀಯ ತಜ್ಞರು ಮಾತಾಡ್ತಾ ಇದ್ದಾರೆ. ಏನೋ ಎಲ್ಲರನ್ನೂ ಒಪ್ಪಿಕೊಳ್ಳುವಂತಹ ಅಥವಾ ಅವ್ರು ನಮ್ಮನ್ನು ಒಪ್ಕೊಳ್ಳೋಂಗೆ ಮಾಡೋ ಅಂಥ ಕಲೆ ಇದೆಯಲ್ಲ, ಅದು ಭಾಳ ವಿಶೇಷವಾದ ಕಲೆ ಅಂತ. ಅಂಥ ಒಂದು ಕಲೆ ಸಿದ್ದರಾಮಯ್ಯನವ್ರಿಗೆ ಸಿದ್ಧಿಸಿತ್ತು. ಹಾಗಾಗಿ ಜನತಾ ಪರಿವಾರದಿಂದ ಬಂದು ಕೂಡ ಕಾಂಗ್ರೆಸ್ನಲ್ಲಿ ಈ ಮಟ್ಟಿಗೆ ಆಕ್ಸೆಪ್ಟೆನ್ಸನ್ನು ಗಳಿಸಿ ಇಷ್ಟು ದೊಡ್ಡ ಪರಿಪೂರ್ಣ ನಾಯಕರಾಗಿ ನಿಂತಿರೋದಕ್ಕೆ ಸಾಧ್ಯ ಆಯಿತು, ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ. ಆ ಫ್ಲೆಕ್ಸಿಬಿಲಿಟಿಯಿಂದಾಗಿ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ನೋಡಿ, ಇಟ್ ಈಸ್ ವೆರಿ ಈಸಿ ಟು ಬ್ರೇಕ್ ಬಟ್ ಡಿಫಿಕಲ್ಟ್ ಟು ಬೆಂಡ್ ಅಂತ. ಒಂದು ವಿಚಾರವನ್ನು ಬಾಗಿಸೋದು ಕಷ್ಟ ಅಂತ, ಬ್ರೇಕ್ ಮಾಡೋದು ಸುಲಭ ಅಂತ. ಹಾಗಿರಬಾರ್ದು. ಫ್ಲೆಕ್ಸಿಬಿಲಿಟಿ ಇದ್ದುಬಿಟ್ರೆ ಯಾರು ನಮ್ಮನ್ನು ಮಣಿಸೋಕ್ಕಾಗಲ್ಲ ಅಂತ. ಆ ಥರದೊಂದು ಫ್ಲೆಕ್ಸಿಬಿಲಿಟಿ, ರಾಜಕೀಯವಾಗಿ ನಾಯಕತ್ವದ ಫ್ಲೆಕ್ಸಿಬಿಲಿಟಿ ಸಿದ್ದರಾಮಯ್ಯವ್ರಿಗಿದೆ. ಸೊ ಹಾಗಾಗಿ ಇವತ್ತು ನೀವು ತಲೆ ಎಣಿಕೆ ನೋಡಿದ್ರೆ ಯಾರ ಹತ್ರ ಜಾಸ್ತಿ ಜನ ಇದ್ದಾರೆ? ದುಡ್ಡು ಸರಿ, ದುಡ್ಡು ಬೇಕು ರಾಜಕೀಯದಲ್ಲಿ, ಮ್ಯಾಟ್ರ್ ಆಗಲ್ಲ ಅಂತ ಹೇಳಲ್ಲ, ದುಡ್ಡು ತುಂಬ ಮ್ಯಾಟ್ರ್ ಆಗುತ್ತೆ. ಆದರೆ ಟ್ರೂಲಿ ಮ್ಯಾಟ್ರ್ ಆಗೋದು ಅಮಂಗ್ ಎವ್ರಿಬಡಿ, ಅದು ಯಾವುದೇ ಬಗೆಯ ರಾಜಕಾರಣ ಇರಲಿ ಅಥವಾ ಯಾವುದೇ ಸೋಷಿಯಲ್ ಸನ್ನಿವೇಶ ಇರಲಿ, ಮ್ಯಾಟ್ರ್ ಆಗೋದು ನೀವು ಜನಗಳನ್ನು ಹೇಗೆ ಗಳಿಸ್ತೀರಿ ಅನ್ನೋದ್ರಲ್ಲಿ, ಮತ್ತು ಎಂಥವ್ರನ್ನ ಗಳಿಸ್ತೀರಿ, ಮತ್ತು ವಿರೋಧಿಗಳಲ್ಲೂ ವಿಶ್ವಾಸ ಮೂಡಿಸೋದಿದೆಯಲ್ಲ, ಅದನ್ನು ಸಿದ್ದರಾಮಯ್ಯನವರು ಮಾಡಿದ್ರು. ಏನೋ ಎಲ್ಲರನ್ನೂ ಒಪ್ಪಿಕೊಳ್ಳುವಂತಹ ಅಥವಾ ಅವ್ರು ನಮ್ಮನ್ನು ಒಪ್ಕೊಳ್ಳೋಂಗೆ ಮಾಡೋ ಅಂಥ ಕಲೆ ಇದೆಯಲ್ಲ, ಅದು ಭಾಳ ವಿಶೇಷವಾದ ಕಲೆ ಅಂತ. ಅಂಥ ಒಂದು ಕಲೆ ಸಿದ್ದರಾಮಯ್ಯನವ್ರಿಗೆ ಸಿದ್ಧಿಸಿತ್ತು. ಹಾಗಾಗಿ ಜನತಾ ಪರಿವಾರದಿಂದ ಬಂದು ಕೂಡ ಕಾಂಗ್ರೆಸ್ನಲ್ಲಿ ಈ ಮಟ್ಟಿಗೆ ಆಕ್ಸೆಪ್ಟೆನ್ಸನ್ನು ಗಳಿಸಿ ಇಷ್ಟು ದೊಡ್ಡ ಪರಿಪೂರ್ಣ ನಾಯಕರಾಗಿ ನಿಂತಿರೋದಕ್ಕೆ ಸಾಧ್ಯ ಆಯಿತು, ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ. ಆ ಫ್ಲೆಕ್ಸಿಬಿಲಿಟಿಯಿಂದಾಗಿ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ನೋಡಿ, ಇಟ್ ಈಸ್ ವೆರಿ ಈಸಿ ಟು ಬ್ರೇಕ್ ಬಟ್ ಡಿಫಿಕಲ್ಟ್ ಟು ಬೆಂಡ್ ಅಂತ. ಒಂದು ವಿಚಾರವನ್ನು ಬಾಗಿಸೋದು ಕಷ್ಟ ಅಂತ, ಬ್ರೇಕ್ ಮಾಡೋದು ಸುಲಭ ಅಂತ. ಹಾಗಿರಬಾರ್ದು. ಫ್ಲೆಕ್ಸಿಬಿಲಿಟಿ ಇದ್ದುಬಿಟ್ರೆ ಯಾರು ನಮ್ಮನ್ನು ಮಣಿಸೋಕ್ಕಾಗಲ್ಲ ಅಂತ. ಆ ಥರದೊಂದು ಫ್ಲೆಕ್ಸಿಬಿಲಿಟಿ, ರಾಜಕೀಯವಾಗಿ ನಾಯಕತ್ವದ ಫ್ಲೆಕ್ಸಿಬಿಲಿಟಿ ಸಿದ್ದರಾಮಯ್ಯವ್ರಿಗಿದೆ. ಸೊ ಹಾಗಾಗಿ ಇವತ್ತು ನೀವು ತಲೆ ಎಣಿಕೆ ನೋಡಿದ್ರೆ ಯಾರ ಹತ್ರ ಜಾಸ್ತಿ ಜನ ಇದ್ದಾರೆ? ದುಡ್ಡು ಸರಿ, ದುಡ್ಡು ಬೇಕು ರಾಜಕೀಯದಲ್ಲಿ, ಮ್ಯಾಟ್ರ್ ಆಗಲ್ಲ ಅಂತ ಹೇಳಲ್ಲ, ದುಡ್ಡು ತುಂಬ ಮ್ಯಾಟ್ರ್ ಆಗುತ್ತೆ. ಆದರೆ ಟ್ರೂಲಿ ಮ್ಯಾಟ್ರ್ ಆಗೋದು ಅಮಂಗ್ ಎವ್ರಿಬಡಿ, ಅದು ಯಾವುದೇ ಬಗೆಯ ರಾಜಕಾರಣ ಇರಲಿ ಅಥವಾ ಯಾವುದೇ ಸೋಷಿಯಲ್ ಸನ್ನಿವೇಶ ಇರಲಿ, ಮ್ಯಾಟ್ರ್ ಆಗೋದು ನೀವು ಜನಗಳನ್ನು ಹೇಗೆ ಗಳಿಸ್ತೀರಿ ಅನ್ನೋದ್ರಲ್ಲಿ, ಮತ್ತು ಎಂಥವ್ರನ್ನ ಗಳಿಸ್ತೀರಿ, ಮತ್ತು ವಿರೋಧಿಗಳಲ್ಲೂ ವಿಶ್ವಾಸ ಮೂಡಿಸೋದಿದೆಯಲ್ಲ, ಅದನ್ನು ಸಿದ್ದರಾಮಯ್ಯನವರು ಮಾಡಿದ್ರು.